ಹೆಲೋ ನಮಸ್ತೆ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳು ಅಪ್ಪ ಅಮ್ಮ ಏನು ಮಾಡ್ತಾರೋ ಅದನ್ನು ನೋಡಿ ಕಲಿತಾರೆ ಅಂತ ಹೇಳ್ತಾರಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು ನಿಜವಾಗ್ಲೂ. ಇವಾಗ ಸ್ವಲ್ಪ ಹೊತ್ತಲ್ಲಿ ಆಗಿದ್ದು, ಒಂದು 15 ಮಿನಿಟ್ಸ್ ಆಯಿತು ಅಂತ ಅನಿಸುತ್ತೆ ಅದಾಗಿ. ಸೊ ಅದನ್ನು ಶೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಎಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆಲ್ಲಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಯಾವುದೇ ವಿಡಿಯೋ ನಾನು ಫಸ್ಟ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ಖುಷಿಯಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಾನು ಇವಾಗ ತಾನೇ ಕೆಲಸದಿಂದ ಬಂದು ಸ್ನಾನ ಎಲ್ಲ ಮುಗಿಸಿ ನನ್ನ ಮಗಳನ್ನ ಆಟಾಡೋಕ್ಕೆ ಅಂತ ಬಿಟ್ಟಿದ್ದೆ. ಸೊ ಅವಳು ಮತ್ತೆ ಬಂದಳು, ನನ್ನನ್ನು ಏನು ಟಾಯ್ಸ್ ತೊಗೋಬೇಕು, ನೀರು ಕುಡಿಬೇಕು ಅಂತ ಹೇಳಿ ಬಂದು ನೀರು ಕುಡ್ಕೊಂಡು ಹೋಗ್ತಾ ಇದ್ಲು. ನಾನು ಡೋರ್ ಓಪನ್ ಮಾಡಿಬಿಟ್ಟು ಒಳಗಡೆ ಬಂದಿದ್ದೆ. ನೀರು ಕುಡ್ಕೊಂಡು ಹೋಗ್ತಾ ಇದ್ದವಳು ವಾಪಸ್ ಬಂದು ಒಂದು 5-6 ಸತಿ ಕರೆದು ಹೇಳಿದ್ಲು, ಏನಂತ, ಅಮ್ಮ ಡೋರ್ ಕ್ಲೋಸ್ ಮಾಡ್ಕೊಳ್ಳಿ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ನಾನು ರೆಸ್ಪಾನ್ಸ್ ಮಾಡಿದೆ ಒಳಗಡೆಯಿಂದ, ಅವಳಿಗೆ ಕೇಳಿಸಿಲ್ಲ ಅಷ್ಟೇ. ಹ್ಞೂ ಅಮ್ಮ ಆಯಿತು, ನಾನು ಕ್ಲೋಸ್ ಮಾಡ್ಕೊತೀನಿ ಅಂತ ಹೇಳಿ ಅವಳು ಮತ್ತೆ ಹೊರಗಡೆ ಹೋಗಿದ್ದವಳು. ಮೆಟ್ಲಿಲ್ದು ನಾನು ಅಷ್ಟರಲ್ಲಿ ನಾನು ಹೋದೆ, ಮೆಟ್ಲಿಲ್ದು ಹೋಗ್ತಾ ಇದ್ದವಳು ಮತ್ತೆ ವಾಪಸ್ ಬಂದು ಸೌಂಡ್ ಆಗಲಿಲ್ವಲ್ಲ, ಆ ಥರ ಮಾತಾಡ್ಕೊ ಬರ್ತಾ ಇದ್ಲು. ಸೌಂಡ್ ಆಗಲಿಲ್ವಲ್ಲ, ನಮ್ಮಮ್ಮ ಡೋರ್ ಕ್ಲೋಸ್ ಮಾಡ್ತಾ ಇಲ್ವಾ ಅಂತ ಹೇಳಿ ಮತ್ತೆ ವಾಪಸ್ ಬಂದು ರೀಚೆಕ್ ಮಾಡ್ಕೊಂಡು ಹೋದ್ಲು. ಅದು ನಾವು ಏನು ಮಾಡ್ತೀವಿ ಅದನ್ನು ಮಕ್ಕಳು ಕಲಿತಾರೆ ಅಂತ ಹೇಳಲ್ಲ, ಅದು ನಿಜವಾಗ್ಲೂ ಎಕ್ಸಾಂಪಲ್ ಅದಕ್ಕೆ. ಸೊ ಈ ಖುಷಿ ವಿಚಾರ ಹಂಚ್ಕೋಬೇಕು ಅಂತಲೇ ನಾನು ನಿಮಗೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.